ಮಾನ್ಯ ಮುಖ್ಯಮಂತ್ರಿಗಳು ಶಕ್ತಿ ಯೋಜನೆಯ ಅಡಿಯಲ್ಲಿ 500ನೇ ಕೋಟಿ ಟಿಕೆಟನ್ನು ಒಬ್ಬ ಮಹಿಳಾ ಪ್ರಯಾಣಿಕರಿಗೆ ವಿತರಣೆ ಮಾಡಿದರು. ರಾಮಲಿಂಗಾರೆಡ್ಡಿ ಅವರಿಗೆ, ಸಿದ್ದರಾಮಯ್ಯನವರಿಗೆ ನಾನು ಸಾರಿಗೆ ಇಲಾಖೆಯ ಸ್ಥಿತಿಗತಿಯ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸುವಂತಹ ಧೈರ್ಯ ನಿಮಗೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾನೆ. ಸಾರಿಗೆ ಇಲಾಖೆಯ ಸ್ಥಿತಿ ಯಾವ ಸಮಾಧಿ ಮಟ್ಟಕ್ಕೆ ಮುಟ್ಟಿದೆ, ಸ್ಮಶಾನದ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳಿದರೆ, ಸಾರಿಗೆ ಇಲಾಖೆಯ ನಿವೃತ್ತ ನೌಕರರಿಗೆ ಪೆನ್ಷನ್ ಇಲ್ಲ, EPF ಇಲ್ಲ, ಗ್ರ್ಯಾಚ್ಯುಟಿ ಇಲ್ಲ, ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರುವಂಥವರಿಗೆ ಸರಿಯಾದ ಸಮಯಕ್ಕೆ ಸ್ಯಾಲರಿ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಯ ಅಡಿಯಲ್ಲಿ ಹೊಸ ಬಸ್ಸುಗಳನ್ನು ಖರೀದಿ ಮಾಡಿದ್ದು ಬಿಟ್ಟರೆ ಸಾರಿಗೆ ಇಲಾಖೆಯ ಅಭಿವೃದ್ಧಿಗೆ ಈ ಬಜೆಟ್ನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 0. ಆ್ಯಸ್ ಆನ್ ಟುಡೇ ಸಾರಿಗೆ ಇಲಾಖೆ, ಸರ್ಕಾರ ಸಾರಿಗೆ ಇಲಾಖೆಗಳಿಗೆ 4 ನಿಗಮಗಳಿಗೆ ಕೊಡಬೇಕಾಗಿರುವಂತಹ ಬಾಕಿ 800 ಕೋಟಿಗಿಂತ ಜಾಸ್ತಿ ಇದೆ. ಸಿದ್ದರಾಮಯ್ಯನವರು ಇನ್ನು 2 ವರ್ಷ ಯಾವುದೇ ಬಾಕಿಯನ್ನು ತೀರಿಸಲಾರದೆ 2-2.5 ಸಾವಿರ ಕೋಟಿ ಬಾಕಿಯನ್ನು ನಿಗಮಗಳ ಮೇಲೆ ಬಾಕಿ ಇಟ್ಟು ಹೊರಟು ಹೋದರೆ ಇದರ ಹೊರೆಯನ್ನು ಹೊತ್ಕೊಳ್ಳೋರು ಯಾರು? ಈಗಾಗಲೇ ಆನ್ ರೆಕಾರ್ಡ್ ಇರುವಂಥದ್ದು, ಶಾಲಿನಿ ರಜನೀಶ್ ಅವರು ನಿಗಮಗಳ ರಿವ್ಯೂ ಮೀಟಿಂಗನ್ನು ಮಾಡ್ತಾ ಸ್ಪಷ್ಟವಾಗಿ ಶಾಲಿನಿ ರಜನೀಶ್ ಅವರು ಚೀಫ್ ಸೆಕ್ರೆಟರಿ ಹೇಳಿದ್ದಾರೆ, ನಿಗಮಗಳಿಗೆ ಆರ್ಥಿಕ ಇಲಾಖೆಯಿಂದ ಹಣ ಕೊಡೋದಿಲ್ಲ, ಸರ್ಕಾರದಿಂದ ಹಣ ಕೊಡೋದಿಲ್ಲ. ಹಾಗಾಗಿ ನಿಗಮಗಳು ಅಸೆಟ್ ಮಾನಿಟೈಸೇಷನ್ ಕಡೆಗೆ ತೀರ್ಮಾನ ತೆಗೆದುಕೊಳ್ಳಬಹುದು ಅಂತ. ಅಂದರೆ ನಿಮ್ಮ ಹತ್ರ ಇರುವಂತಹ ಸ್ವತ್ತುಗಳನ್ನು ಮಾರಾಟ ಮಾಡಿಕೊಳ್ಳಿ ಅಂತ ಹೇಳಿ ಸರ್ಕಾರನೇ ಒಪ್ಪಿಗೆ ಕೊಟ್ಟಿದೆ. ಹಿಂದಿನ ಯಾವುದೋ ಪುಣ್ಯಾತ್ಮ, ಯಾವುದೋ ಅಧಿಕಾರಿ MD ಆಗಿರೋನು ಏನೋ ಅಸೆಟ್ ರಕ್ಷಣೆ ಮಾಡಿದರು, ಈಗ ಅವನ್ನೆಲ್ಲ ಮಾರಿ ಸಾಲ ತೀರಿಸ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಅಧಿಕೃತವಾಗಿ ದಾಖಲೆಯಲ್ಲಿ ಹೇಳಿದೆ ಅಂದರೆ ಮುಂದೆ ಯಾವ ಸ್ಥಿತಿ ಬರಬಹುದು? ಇದನ್ನು ಇನ್ನೂ ಸಿಂಪಲ್ಲಾಗಿ ಹೇಳೋದು ಅಂದರೆ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು 2023 ಫೆಬ್ರವರಿಯಲ್ಲಿ ಬಜೆಟ್ ಮಂಡಿಸಿದರು. ಆ ಬಜೆಟ್ನಲ್ಲಿ ಸಾರಿಗೆ ಇಲಾಖೆಗೆ ಇಟ್ಟಿದ್ದು 3600 ಕೋಟಿ. ನೆಕ್ಸ್ಟು ಸರ್ಕಾರ ಬದಲಾಯಿತು. ಜೂನ್ ತಿಂಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದರು. ಸಾರಿಗೆ ಇಲಾಖೆಗೆ ಇಟ್ಟಿದ್ದು ಎಷ್ಟು ಗೊತ್ತಾ? 3700 ಕೋಟಿ. ಒಂದು 100 ಕೋಟಿ ಅಷ್ಟೇ ಅಡಿಷನ್ ಮಾಡಿದರು. ಸಂಪೂರ್ಣ ಫ್ರೀ ಕೊಡ್ತೀನಿ ಅಂತ ಹೇಳಿದರು. 100 ಕೋಟಿಯಲ್ಲಿ ಫ್ರೀ ಹಾಕಿ ಕೊಡೋಕ್ಕಾಗತ್ತೆ? ಸೊ ಬುದ್ಧಿವಂತಿಕೆ ಇರೋದು ಇಷ್ಟೇ. ದೂರದೃಷ್ಟಿ ಇಲ್ಲದೆ ನಾನು ಬೇಕಾಬಿಟ್ಟಿಯಾಗಿ ಆಡಳಿತ ಮಾಡ್ತೀನಿ ಅನ್ನುವಂತಹ ಚಿಂತನೆ ಯಾವುದಾದ್ರೂ ರಾಜಕಾರಣಿಗೆ ಬಂದರೆ ಹೆಂಗೆ ಮಾಡ್ಬೋದು ಅಂದರೆ, ಬೊಮ್ಮಾಯಿಯವರು 3600 ಕೋಟಿ ಏನು ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಇಟ್ಟಿದ್ರು, ಅದನ್ನು 0 ಮಾಡಿದರು. 100 ಕೋಟಿ ಸೇರಿಸಿ ಉಚಿತ ಸಾರಿಗೆ ಕೊಟ್ಟರು. ಸೊ ನಾನು ಹೇಳುವಂಥದ್ದು, ನಾನು ಉಚಿತ ಸಾರಿಗೆ ಕೊಟ್ಟಿದ್ದು, ವ್ಯವಸ್ಥೆಯನ್ನು ಕಲ್ಪನೆ ಮಾಡಿದ್ದು ವಿರೋಧಿಸ್ತೀನಿ ಅಂತ ಅಲ್ಲ. ಆದರೆ ಮೂಲ ಎಲ್ಲಿ? ಆದಾಯದ ಮೂಲವನ್ನು ಎಲ್ಲಿ ಸೃಷ್ಟಿ ಮಾಡಿದ್ದೀರಿ? ನೀವು ಸಂಪೂರ್ಣ ಒಂದು ಇಲಾಖೆಯನ್ನು, ಅದು ಮೈಸೂರು ರಾಜ್ಯ ಇದ್ದಾಗಿಂದ ಬಂದಂತಹ ಇಲಾಖೆ, ಅದನ್ನು ಸಂಪೂರ್ಣ ಕೊಲ್ಯಾಪ್ಸ್ ಮಾಡಿ ಒಂದು 500ನೇ ಟಿಕೆಟನ್ನು ಕೊಟ್ಟೆ ಅಂತ ಹೇಳಿ ನೀವು ಪತ್ರಿಕೆಯಲ್ಲಿ ಹಾಕ್ಕೊಂಡು ಬಿಟ್ಟರೆ ನಿಮ್ಮ ಸಾಧನೆ ಏನು? ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸವಾಲನ್ನು ಹಾಕ್ತಾನೆ, ಸಾರಿಗೆ ಇಲಾಖೆಯ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸ್ತಾನೆ ಅಥವಾ ಈ ರಾಜ್ಯದ ಜನತೆಗೆ ನಾನು ತಿಳಿಸ್ತೇನೆ ಅನ್ನುವಂತಹ ಧೈರ್ಯ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಅಥವಾ ಮುಖ್ಯಮಂತ್ರಿಗಳು ಮಾಡಬಹುದಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಈಗ ಅವರು ಹೇಳೋದೇನೆಂದರೆ, ಹಿಂದಿನ ಸರ್ಕಾರದಲ್ಲಿ